ಓಂ ನಮೋ ಭಗವತೆ ವಾಸುದೇವಾಯ. ಓಂ ಶ್ರೀ ಗುರುಗಣಾಧಿಪತಯೇ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ರತ್ನಾಕರಾಧೌತಪದಾಂ ಹಿಮಾಲಯಕಿರೀಟಿನೀಂ ಬ್ರಹ್ಮರಾಜರ್ಷಿರತ್ನಾಢ್ಯಾಂ ವಂದೇ ಭಾರತ ಮಾತರಂ. ಆತ್ಮೀಯ ಬಂಧು ಭಗಿನಿಯರೇ, ಸಂಕ್ರಾಂತಿಯ ವಿಚಾರ ಮಾಲಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸಾದರ ಪ್ರಣಾಮಗಳೊಂದಿಗೆ ಆದರದ ಸ್ವಾಗತ. ಭಗವದ್ಗೀತೆಯನ್ನು ಕಲಿಯುವುದು ಯಾಕೆ ಮತ್ತು ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಹೇಗೆ, ಈ ವಿಚಾರದ ಬಗ್ಗೆ ಒಂದು ಸ್ವಲ್ಪ ವಿಚಾರಗಳನ್ನು ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕುಟುಂಬದ ಬಗ್ಗೆಯೂ ಹೇಳಬೇಕು ಅಂತ ಹೇಳಿದ್ರು, ಆದರೆ ಅದು ಒಂದೇ ಅವಧಿಯಲ್ಲಿ ಎರಡನ್ನೂ ಹೇಳಲಿಕ್ಕೆ ಕಷ್ಟ. ಬೇಕಿದ್ರೆ ಅದು ಇನ್ನೊಮ್ಮೆ ನಾವು ಹೇಳಬಹುದು. ರಮಾನಂದ ಹೆಗಡೆಯವರು ನಿನ್ನೆ ಒಂದು ವಾಟ್ಸಪ್ ಸಂದೇಶ ಹಾಕಿದ್ರು. ಆ ಸಂದೇಶದಲ್ಲಿ ಒಂದಿಷ್ಟು ವಿಚಾರಗಳಿತ್ತು, ಅದನ್ನು ನಾನು ನೋಟ್ ಮಾಡಿಟ್ಟಿದ್ದೇನೆ. ಈ ಗುಂಪಿನ ಉದ್ದೇಶ ಏನು, ನಮ್ಮ ಸಮಾಜವನ್ನು ಏನ್ ಮಾಡಬೇಕಾಗಿದೆ, ಏನೆಲ್ಲ ತೊಂದರೆಗಳಿದೆ ಅಂತ ಒಂದು ಪಟ್ಟಿ ಇತ್ತು. ಅದರಲ್ಲಿ ಕುಟುಂಬದ ಸಂರಕ್ಷಣೆ ಆಗಬೇಕು, ಯುವ ಜನತೆಯ ಸಬಲೀಕರಣ ಆಗಬೇಕು, ವಿವಾಹ ವಿಚ್ಛೇದನವನ್ನು ನಿಲ್ಲಿಸಬೇಕು, ಕುಟುಂಬದಲ್ಲಿನ ಕಲಹಗಳನ್ನು ಸರಿಪಡಿಸಬೇಕು, ವ್ಯಸನ ನಿರ್ಮೂಲನೆ ಮಾಡಬೇಕು. ಇದಿಷ್ಟಾಗಬೇಕು ಅಂತಾದ್ರೆ ಜನರಲ್ಲಿ ಅರಿವನ್ನ ಮೂಡಿಸಬೇಕು. ಈ ಅರಿವನ್ನು ಮೂಡಿಸುವಂತಹದ್ದು ನಮ್ಮ ಜವಾಬ್ದಾರಿ ಎಂಬ ವಿಚಾರವನ್ನ ಅವರು ಹಾಕಿದ್ದನ್ನು ನಾನು ನಿನ್ನೆ ನೋಡಿದೆ. ಆಗ ನನಗೆ ಅನ್ನಿಸಿತು, ಭಗವದ್ಗೀತೆಯನ್ನು ಯಾಕೆ ಕಲಿಬೇಕು ಎಂಬುದಕ್ಕೆ ಪ್ರಶ್ನೆ ಇಲ್ಲಿಯೇ ಉಂಟು. ಇಷ್ಟು ಮಾತ್ರ ಅಲ್ಲ, ಮನುಷ್ಯನಿಗೆ ಇವತ್ತು ಸಂಪತ್ತು ಬೇಕಾದಷ್ಟಿದೆ, ಬೇಕಾದಷ್ಟು ಅನುಕೂಲತೆಗಳು ಬೇಕಾದಷ್ಟಿದೆ. ಹಾಗೆಯೇ ಬೇಕಾದಂತ ಎಲ್ಲ ವ್ಯವಸ್ಥೆಗಳು ಇವೆ. ಆದರೆ ಇಲ್ಲದೊಂದೇ, ಮನಸ್ಸಿಗೆ ನೆಮ್ಮದಿ ಎಂಬುದೊಂದಿಲ್ಲ. ಸುಖದ ಸುಪ್ಪತ್ತಿಗೆ ಇರಬಹುದು, ಆದರೆ ನಿದ್ರೆ ಬರ್ತಾ ಇಲ್ಲ. ಆರೋಗ್ಯ ಚೆನ್ನಾಗಿರಬಹುದು, ಆದರೆ ಆಹಾರ ಮೆಚ್ಚುತ್ತಾ ಇಲ್ಲ. ಈ ಪರಿಸ್ಥಿತಿಯನ್ನು ನಾವು ಇವತ್ತು ಸಮಾಜದಲ್ಲಿ ಕಾಣ್ತಾ ಇದ್ದೇವೆ. ನಿಜವಾಗಿ ಸುಖ ಇರುವಂತಹದ್ದು ಬಾಹ್ಯ ವಸ್ತುಗಳಲ್ಲಿ ಎಂಬುದಾಗಿ ತಿಳಿದುಕೊಂಡು ನಾವೆಲ್ಲರೂ ಕೂಡ ಸುಖವನ್ನು ಅರಸ್ತಾ ಇದ್ದೇವೆ. ಆದರೆ ಸುಖ ಯಾವತ್ತೂ ಕೂಡ ಬಾಹ್ಯ ವಸ್ತುವಿನಲ್ಲಿ ಇಲ್ಲ ಎಂಬುದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಅದು ನಮ್ಮ ಅಂತರಂಗದ ಭಾವನೆ, ಅದು ನಮ್ಮ ಮನಸ್ಸಿನ ಭಾವನೆ. ಅದಕ್ಕಾಗಿ ಮನಸ್ಸನ್ನ ಸರಿಪಡಿಸಿಕೊಳ್ಬೇಕು. ಇಡೀ ಭಗವದ್ಗೀತೆಯಲ್ಲಿರುವ ವಿಚಾರ ಮನಸ್ಸನ್ನ ಸ್ವಚ್ಛ ಮಾಡಬೇಕು, ಹೃದಯ ದೌರ್ಬಲ್ಯವನ್ನ ಬಿಡಬೇಕು. ಈ ಎರಡು ಪ್ರಮುಖವಾದಂತಹ ಅಂಶಗಳಿವೆ. ಭಗವದ್ಗೀತೆ ಭಗವಂತನೇ ಹೇಳಿದ ಮಾತುಗಳು. ಸಹಸ್ರನಾಮಾವಳಿಯಾದ್ರೆ ಭಗವಂತನ ಬಗ್ಗೆ ರಚಿತವಾದಂತಹ ಭಗವಂತನ ನಾಮಗಳು. ಆದರೆ ಇದು ಹಾಗಲ್ಲ. ಭಗವಂತನೇ ಹೇಳಿದ ಮಾತುಗಳು ನಮ್ಮ ಪವಿತ್ರ ಗ್ರಂಥವಾಗಿದೆ ಎಂಬುದನ್ನು ನಾವೆಲ್ಲರೂ ಕೂಡ ಅತ್ಯಂತ ಸಂತೋಷದಿಂದ ಆನಂದದಿಂದ ಅನುಭವಿಸಬೇಕದನ್ನು. ಅದನ್ನು ನಾವು ಓದಲೇಬೇಕು.
ಯಾವ ಕಾರಣದಿಂದಲೂ ಗೊತ್ತಿಲ್ಲ, ಅದನ್ನ ಓದುವ, ಪಾರಾಯಣ ಮಾಡುವ ಪ್ರವೃತ್ತಿ ನಮ್ಮ ಸಮಾಜದಲ್ಲಿ ತುಂಬಾ ಕಡಿಮೆಯಾಗಿದೆ. ಸಾಕಷ್ಟು ಜನ ಸಮಾಜ ಸುಧಾರಕರು ಈ ಬಗ್ಗೆ ತಮ್ಮ ಪ್ರಯತ್ನವನ್ನಂತೂ ಮಾಡಿದ್ದಾರೆ. ಆ ಪ್ರಯತ್ನದಲ್ಲಿ ಒಂದಷ್ಟು ಜನ ಯಶಸ್ವಿಯೂ ಆಗಿದ್ದಾರೆ. ಆದರೆ ನಮ್ಮೊಳಗೆ ಇರುವಂತಹ ಪರಸ್ಪರ ಭೇದ ಭಾವನೆಯಿಂದಾಗಿ ಸಾರ್ವತ್ರಿಕವಾಗಿ ಎಲ್ಲರೂ ಕಲಿಯುವಂತಹ ಪರಿಸ್ಥಿತಿ ಬರಲಿಲ್ಲ. ಅದು ಬರಬೇಕು ಎಂಬುದು ನಮ್ಮೆಲ್ಲರ ಆಶಯ. ಯಾಕೆ ಅಂತ ಹೇಳಿದ್ರೆ, ಈ ಭಗವದ್ಗೀತೆ ಹುಟ್ಟಿದ್ದೆಲ್ಲಿ ಅಂತ ಕೇಳಿದ್ರೆ, ಇದು ಕಾಡಿನಲ್ಲಿ ಹುಟ್ಟಿದ್ದಲ್ಲ, ಗುಹೆಯಲ್ಲಿ ಹುಟ್ಟಿದ್ದು ಅಲ್ಲ, ಋಷಿಮುನಿಗಳ ತಪಸ್ಸಿನಿಂದ ಹುಟ್ಟಿದ್ದು ಅಲ್ಲ, ಬದಲಾಗಿ ಇದು ಹುಟ್ಟಿದ್ದು ಯುದ್ಧರಂಗದಲ್ಲಿ. ಅರ್ಜುನ ಕ್ಷತ್ರಿಯ ಯೋಧ, ರಾಜ್ಯಭಾರವನ್ನ ಮಾಡಬೇಕಾದವ, ಧರ್ಮ ಸಂರಕ್ಷಣೆಯನ್ನ ಮಾಡಬೇಕಾದವ. ಅಂತಹ ವ್ಯಕ್ತಿ ಯುದ್ಧದ ಸಂದರ್ಭ ಬಂದಾಗ ಯುದ್ಧದಲ್ಲಿ ಮಾಡಬೇಕಾದವ ಮನಸ್ಸನ್ನು ದುರ್ಬಲ ಮಾಡಿಕೊಂಡು ಯುದ್ಧ ಮಾಡದೆ ಕುಸಿದು ಕುಳಿತುಬಿಟ್ಟಿದ್ದಾನೆ. ಸೈನಿಕನಾದವ ಯುದ್ಧರಂಗದಲ್ಲಿ ಯುದ್ಧ ಮಾಡಬೇಕು, ಅಧ್ಯಾಪಕನಾದವ ಪಾಠ ಮಾಡಬೇಕಾದ ಸಂದರ್ಭದಲ್ಲಿ ಪಾಠ ಮಾಡಬೇಕು, ಉದ್ಯೋಗಸ್ಥರಾದವರು ಉದ್ಯೋಗ ಮಾಡಬೇಕಾದ ಸಂದರ್ಭದಲ್ಲಿ ಉದ್ಯೋಗ ಮಾಡಬೇಕು, ಕೃಷಿಕರಾದವರು ಕೃಷಿಕ ಸಮಯದಲ್ಲಿ ಯಾವ್ಯಾವ ಸಮಯದಲ್ಲಿ ಏನು ಮಾಡಬೇಕು ಆ ಕೆಲಸವನ್ನು ಮಾಡಬೇಕು. ಅದನ್ನು ಬಿಟ್ಟು ಅದನ್ನು ಮಾಡುವುದಿಲ್ಲ ಅಂತ ಕುಳಿತರೆ ಆಗ ಏನಂತ ಹೇಳುವುದು? ಇಲ್ಲಿ ಆದದ್ದು ಹಾಗೆ. ಅದಕ್ಕಾಗಿ ಅವನ ಮನಸ್ಸು ದುರ್ಬಲ ಆಯಿತು. ಈ ದುರ್ಬಲವಾದ ಮನಸ್ಸನ್ನು ಪ್ರಬಲ ಮಾಡಬೇಕು. ಶ್ರೀಕೃಷ್ಣ ಶ್ರೇಷ್ಠ ಮನಃಶಾಸ್ತ್ರಜ್ಞ. ಅವನಿಗೆ ಅರ್ಥ ಆಯಿತು ಇವನ ಮನಸ್ಸು ದುರ್ಬಲ ಆಗಿದೆ ಅಂತ. ಅವನಿಗೆ ಅರ್ಥ ಆಯಿತು ಈಗ ಹೃದಯ ದೌರ್ಬಲ್ಯ ಉಂಟಾಗಿದೆ ಅಂತ. ಯಾಕೆಂದ್ರೆ ಅವನು ಹೇಳಿದ್ದೇನು ಅಂತ ಹೇಳಿದ್ರೆ, ನನ್ನ ಶರೀರ ಈಗ ನಡುಗ್ತಾ ಉಂಟು, ಗಾಂಡೀವ ಕೂಡ ಕೆಳಗೆ ಬೀಳ್ತಾ ಉಂಟು, ಮನಸ್ಸಿನಲ್ಲಿ ಅಪಶಕನಗಳೆಲ್ಲ ಕಾಣ್ತಾ ಉಂಟು. ನನಗೆ ರಾಜ್ಯ ಬೇಡ, ನನಗೆ ಸುಖ ಬೇಡ, ಏನೂ ಬೇಡ ನನಗೆ. ಯುದ್ಧ ಮಾಡಿ ನನ್ನ ಎದುರು ನಿಂತವರನ್ನೆಲ್ಲ ಕೊಂದ್ರೆ ಎಂತಹ ಪಾಪ ಮಾಡಿದಂತಾಗ್ತದೆ. ಅಹೋಬತ ಮಹತ್ ಪಾಪಂ ಕರ್ತುಂ ವ್ಯವಸಿತಾವಯಂ. ಎಂತಹ ಪಾಪ ಮಾಡಲಿಕ್ಕೆ ಹೊರಟು ಬಿಟ್ಟಿದ್ದೇವೆ ನಾವು. ಹಾಗಾಗಿ ಆ ಪಾಪ ನಾನಂತೂ ಮಾಡುವುದಿಲ್ಲ ಅಂತ ಹೇಳಲಿಕ್ಕೆ ಆರಂಭ ಮಾಡಿದ. ಮಾತ್ರ ಅಲ್ಲ, ಯುದ್ಧ ಮಾಡಲಿಕ್ಕೆ ಬಂದವ ಕುಳಿತುಕೊಂಡ್ಬಿಟ್ಟ. ಯುದ್ಧರಂಗದಲ್ಲಿ ಯಾವತ್ತೂ ಕೂತ್ಕೊಳ್ಬಾರ್ದು. ಎಂತಹ ಪರಿಸ್ಥಿತಿ ಇದ್ರೂ ಕೂಡ ಯುದ್ಧರಂಗದಲ್ಲಿ ಮುಂದೆ ಮುಂದೆ ನುಗ್ಗಬೇಕೇ ಹೊರತು ಕೂತುಕೊಳ್ಳೋದೋ ಮಲಗೋದೋ ಹಿಂದಕ್ಕೆ ಓಡಿ ಬರೋದೋ ಇದೆಲ್ಲ ಮಾಡಿದರೆ ಆಗುದಿಲ್ಲ. ಕಾರಣ ಏನು? ಅವನಿಗೆ ಮನಸ್ಸು ದುರ್ಬಲ ಆಯಿತು. ಹಾಗೀಗ ಮನಸ್ಸನ್ನು ಗಟ್ಟಿ ಮಾಡಬೇಕಾಗಿದೆ. ಮನಸ್ಸು ಸರಿ ಮಾಡಿದ್ರೆ ಸಮಯ ಸಮಯಕ್ಕೆ ಎಲ್ಲಾ ಕೆಲಸಗಳನ್ನು ಮಾಡಬಹುದು. ಭಗವದ್ಗೀತೆಯನ್ನು ಹೇಗೆ ನಾವು ಅಳವಡಿಸಿಕೊಳ್ಬೇಕು ಅಂದ್ರೆ ಮೊದಲು ಮಾಡಬೇಕಾದ ಮನಸ್ಸಿನ ಸ್ವಚ್ಛತೆ. ಆ ಮನಸ್ಸಿನ ಸ್ವಚ್ಛತೆಯನ್ನ ನಾವು ಮಾಡಬೇಕಾಗಿದೆ. ಆ ಮನಸ್ಸಿನ ಸ್ವಚ್ಛತೆ ಮಾಡುವುದು ಹೇಗೆ? ಭಗವಂತ ಅದಕ್ಕಾಗಿ ಇವನಿಗೆ ಬಂದ ಕಾಯಿಲೆ ಉಂಟಲ್ಲ, ಅದು ಸಣ್ಣ ಕಾಯಿಲೆ ಅಲ್ಲ, ಅದು ಭಾರಿ ದೊಡ್ಡ ಕಾಯಿಲೆ. ಯಾಕಂದ್ರೆ ಇಷ್ಟರವರೆಗೆ ಯುದ್ಧ ಮಾಡದವನೇನಲ್ಲ ಇವ. ಹಾಗಾಗಿ ಸರಿಯಾದ ಕಾಯಿಲೆ, ಇದಕ್ಕೊಂದು ಸರಿಯಾದ ಇಂಜೆಕ್ಷನ್ನೇ ಕೊಡಬೇಕು ಅಂತ ಡಾಕ್ಟರ್ ಹಾಗೆ ಮಾಡ್ತಾರೆ. ಸಾಮಾನ್ಯವಾಗಿ ಸ್ವಲ್ಪ ಜ್ವರ ಬಂದಿದ್ರೆ ಮಾತ್ರೆಯೋ ಔಷಧಿಯೋ ಕೊಟ್ಟು ಕಳಿಸ್ತಾರೆ. ಆದ್ರೆ ಕಾಯಿಲೆ ಜೋರಾಗಿದೆ ಅಂದ್ರೆ ಉಳಿಬೇಕಲ್ಲ, ಅದಕ್ಕೋಸ್ಕರ ಒಂದು ಒಳ್ಳೆ ಇಂಜೆಕ್ಷನ್ ಕೊಡ್ತಾರೆ. ಹಾಗೆ ಇವನು ಕೂಡ ಮಾಡಿದ್ದದನ್ನೇ ಕೃಷ್ಣ. ಕುತಸ್ತ್ವ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯ ದುಷ್ಟಮಸ್ವರ್ಗ್ಯಂ ಅಕೀರ್ತಿಕರಂ ಅರ್ಜುನ ಕ್ಲೈಬ್ಯಂ ಆತ್ಮಗಮಃ ಪಾರ್ಥ ನೈತತ್ವಯ್ಯುಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಟ ಪರಂತಪ ಅಂತ ಹೇಳಿದ. ನಿನಗೆ ಹೃದಯ ದೌರ್ಬಲ್ಯ ಉಂಟಾಗಿ ಮನಸ್ಸಿನಲ್ಲಿ ವ್ಯಾಮೋಹ ಆವರಿಸಿದೆ, ಕೊಳಕ ಆವರಿಸಿದೆ.
ಇಂತಹ ವಿಷಮ ಪರಿಸ್ಥಿತಿಯಲ್ಲಿ ಇದೆಲ್ಲ ಬಂದ್ರೆ ಹೇಗಾಗ್ಬೋದು? ಈಗ ಯುದ್ಧ ಮಾಡಬೇಕಾದ ಪರಿಸ್ಥಿತಿಯಲ್ಲಿ ನಿಮಗೆ ಮನಸ್ಸಿಗೆ ಹೀಗೆ ಕೊಳಕ ಅಂಟಿದ್ರೆ ಏನಾಗಬಹುದು? ಅದಕ್ಕಾಗಿ ಉತ್ತಿಷ್ಠತ, ಏಳು, ಎದ್ದು ಯುದ್ಧ ಮಾಡು ಅಂತ ಆರಂಭದಲ್ಲಿ ಇಷ್ಟೇ ಹೇಳಿದ. ಹಾಗೆಯೇ ನಮ್ಮ ಮನಸ್ಸಿಗೂ ಹಾಗೆ ದೌರ್ಬಲ್ಯ ಬಂದೋಗಿದೆ, ಹೃದಯ ದೌರ್ಬಲ್ಯ ಆಗಿದೆ. ಕಾಳಗ ಮಾಡುವಂತ ಜಟ್ಟಿ ಒಳ್ಳೆ ವ್ಯಾಯಾಮಕ್ಕೆ ಚೆನ್ನಾಗಿ ಅಭ್ಯಾಸ ಮಾಡಿದ್ದಾನೆ ಅಂತ ಇಟ್ಕೊಳ್ಳುವ, ಹೋಗಿ ನಿಂತಿದ್ದಾನೆ ಕಾಳಗ ಮಾಡಲಿಕ್ಕೆ ಅಂತ. ಆದ್ರೆ ಆ ಸಂದರ್ಭದಲ್ಲಿ ಅವನಿಗೇನಾದ್ರೂ ಸಭಾಕಂಪನ ಅಥವಾ ಸ್ಟೇಜ್ ಫಿಯರ್ ಅಥವಾ ಹೃದಯ ದೌರ್ಬಲ್ಯ ಉಂಟಾಯಿತು ಅಂತಾದ್ರೆ ಏನಾಗ್ಬೋದು ಹೇಳಿ? ಹಾಗೆಯೇ ಮನುಷ್ಯರಿಗಾದ್ರೂ ಅಷ್ಟೇ, ಭಾಷಣ ಮಾಡ್ಲಿಕ್ಕೆ ಹೊರಟಿದ್ದಾರೆ, ಆದ್ರೆ ಜನಸಂದ್ ನೋಡುವಾಗ ಹೆದರಿಕೆ ಆಯಿತು, ಸಭಾ ಕಂಪನ ಆಯಿತು, ಆಗ ಮಾತು ಹೊರಡುವುದಿಲ್ಲ, ದಾರಿ ತಪ್ಪುತ್ತದೆ ಮಾತು. ಅದೇ ರೀತಿಯಲ್ಲಿ ಇವನ ಕಥೆಯೂ ಆಯಿತು. ಹಾಗೆ ಹೃದಯ ದೌರ್ಬಲ್ಯ ಮತ್ತು ಮನಸ್ಸಿನ ಸ್ವಚ್ಛತೆ, ಇದು ಎರಡು ಕೆಲಸವನ್ನ ಭಗವದ್ಗೀತೆ ಮಾಡ್ತದೆ. ಇದು ನಾವು ಮೊದಲಾಗಿ ತಿಳ್ಕೊಳ್ಬೇಕಾದ ವಿಷಯ, ಬಹಳ ಮುಖ್ಯವಾದದ್ದು ಇದು. ಹಾಗಾಗಿ ಅದನ್ನು ನಾವು ಭಗವದ್ಗೀತೆಯನ್ನು ಅಧ್ಯಯನ ಮಾಡಬೇಕು. ಮೊದಲನೇ ಶ್ಲೋಕವೇ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುಯುತ್ಸವ ಮಾಮಕಾ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ ಅಂತ. ಧರ್ಮಕ್ಷೇತ್ರ ಇದು, ಕುರುಕ್ಷೇತ್ರ ಇದು, ಕರ್ಮಕ್ಷೇತ್ರ ಅಂತ ಹೇಳ್ಬಹುದು. ಧರ್ಮಕ್ಷೇತ್ರ, ಧರ್ಮದ ಪಾಲನೆಯನ್ನು ಮಾಡಬೇಕಾದಂತಹ ಕ್ಷೇತ್ರ ಈ ಭರತಖಂಡ. ಈ ಭರತಖಂಡದಲ್ಲಿ ಕೌರವರು ಮತ್ತು ಪಾಂಡವರು ಏನು ಮಾಡಿದರು ಎಂಬಂತೆ ಇದನ್ನು ಕೇಳಿದ್ದು ಧೃತರಾಷ್ಟ್ರ. ನಾವು ಕೂಡ ಧೃತರಾಷ್ಟ್ರರೇ. ಧೃತರಾಷ್ಟ್ರ ಅಂದ್ರೆ ಏನು? ರಾಷ್ಟ್ರವನ್ನ, ರಾಜ್ಯವನ್ನ ಧರಿಸಿದವ ಅಂತ. ಹಾಗೆ ನಾವು ಅಷ್ಟೇ, ನಮ್ಮದಾದ ಭೂಮಿ, ನಮ್ಮದಾದ ಆಸ್ತಿ, ನಮ್ಮದಾದಷ್ಟು ಒಂದಷ್ಟು ಸಂಗತಿಗಳು, ಇವನ್ನೆಲ್ಲ ಇಟ್ಕೊಂಡಿದ್ದೇವೆ ನಾವು. ಹಾಗೆ ಇಟ್ಕೊಂಡಿರುವಾಗ ಅದರ ರಕ್ಷಣೆ ಮಾಡುವುದು, ಅದನ್ನು ಇನ್ನಷ್ಟು ಹೆಚ್ಚು ಮಾಡಿಕೊಳ್ಳುವುದು, ಇದೆಲ್ಲ ಇರುವಂತಹದ್ದೇ ಒಂದು ಭಾಗ. ಹಾಗೆ ಎರಡನೇದು ಧೃತರಾಷ್ಟ್ರ ಹುಟ್ಟು ಕುರುಡ. ಈ ಕುರುಡನಾದವ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ ಸಂಜಯನಲ್ಲಿ. ಯಾಕೆ? ಸಂಜಯನಿಗೆ ದಿವ್ಯ ದೃಷ್ಟಿಯನ್ನ ವ್ಯಾಸರು ಕೊಟ್ಟಿದ್ದಾರೆ, ಹೇಳಲಿಕ್ಕೆ ಬೇಕಾದ ಅನುಕೂಲತೆಯನ್ನು ಮಾಡಿಕೊಟ್ಟಿದ್ದಾರೆ. ಸಂಜಯನಿಗೆ ಎಲ್ಲವೂ ಕೂಡ ಕಾಣ್ತಾ ಇದೆ, ಎಲ್ಲವೂ ನೋಡ್ತಾ ಇದ್ದೇನೆ, ಅದನ್ನು ವರ್ಣನೆ ಮಾಡ್ತಾ ಇದ್ದಾನೆ. ಅದಕ್ಕಾಗಿ ಪ್ರಶ್ನೆಯನ್ನು ಇವನು ಕೇಳಿದ್ದೇನು? ನನ್ನವರು ಮತ್ತು ಪಾಂಡವರು. ಅವನೊಂದು ದೇಶದ ರಾಜ, ರಾಜ್ಯದ ರಾಜ. ಅವನು ರಾಜನಾದವರ ನನ್ನವರು ಬೇರೆ ಪಾಂಡವರು ಬೇರೆ ಅಂತ ಇಬ್ಬರನ್ನು ಕೂಡ ಪ್ರತ್ಯೇಕಿಸಿದ್ದು ಯಾಕೆ? ಹಾಗೆಯೇ ನಾವು ಹಾಗೆ ನಮ್ಮ ಬಗ್ಗೆ ನಮ್ಮ ಪ್ರಶ್ನೆಯನ್ನು ಕೇಳಿಕೊಳ್ಳುವ. ನಮ್ಮಲ್ಲಿಯೇ ಆಸುರಿ ಗುಣ ಮತ್ತು ದೈವಿ ಗುಣ ಎರಡೂ ಇಲ್ವಾ? ಈ ಆಸುರಿ ಗುಣಗಳು ಯಾವತ್ತೂ ಕೂಡ ಆದಷ್ಟು ಮೇಲೆ ಮೇಲೆ ಬರ್ತಾ ಇರುತ್ತದೆ. ನಾವು ಆಲೋಚನೆ ಮಾಡುವಾಗಲೆಲ್ಲ ಕೆಟ್ಟ ಆಲೋಚನೆಯೇ ಬೇಗ ಬಂದು ಬಿಡ್ತದೆ. ಒಳ್ಳೆಯ ಆಲೋಚನೆ ಬಹಳ ನಿಧಾನವಾಗಿ ಬರ್ತದೆ. ಒಂದು ವೇಳೆ ಒಳ್ಳೆಯ ಆಲೋಚನೆ ಬಂತು ಅಂತ ಇಟ್ಟುಕೊಳ್ಳುವ, ತಕ್ಷಣ ಅದರ ಮೇಲಿಂದ ಇನ್ನೊಂದು ಕೆಟ್ಟ ಆಲೋಚನೆ ಬಂದು ಬಿಡುತ್ತದೆ. ಈಗ ಮನುಷ್ಯನ ಮನಸ್ಸು ಶುದ್ಧ ಆಗಬೇಕಾಗಿದೆ. ಆ ಶುದ್ಧ ಮಾಡುವ ಪ್ರಕ್ರಿಯೆ ಹೇಗೆ ಮಾಡಬಹುದಾಗದೆ? ಅಳವಡಿಸಿಕೊಳ್ಬೇಕಾದ್ರೆ ಇದನ್ನು ಜೀವನದಲ್ಲಿ. ಅದಕ್ಕಿರುವುದೇ ವ್ಯವಸ್ಥೆ ಏನು ಅಂತ ಕೇಳಿದ್ರೆ ಸತ್ಸಂಗ ಅಂತ ಹೇಳ್ತೇವೆ. ಮನುಷ್ಯ ಯಾವಾಗಲೂ ಕೂಡ ಜಾಸ್ತಿ ವಿದ್ಯೆ ಕಲ್ತ್ರೆ, ಜಾಸ್ತಿ ಶಕ್ತಿ ಸಂಪಾದನೆ ಮಾಡಿದ್ರೆ, ಜಾಸ್ತಿ ಆಸ್ತಿ ಮಾಡಿದ್ರೆ, ಅಥವಾ ಇನ್ನೇನೋ ಹೆಚ್ಚೆಚ್ಚು ಸಂಪಾದನೆ ಮಾಡಿದ್ರೆ ಅವನದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ತಾನೆ ಅಂತ ಗ್ಯಾರಂಟಿ ಇಲ್ಲ. ವಿದ್ಯಾ ವಿವಾದಾಯ ಧನಂ ಮದಾಯ ಶಕ್ತಿ ಪರೇಶಾಂ ಪರಿಪೀಡನಾಯ ಕಲಸ್ಯ ಸಾಧೋ ವಿಪರೀತಮೇತತ್ ಜ್ಞಾನಾಯ ದಾನಾಯ ಚ ರಕ್ಷಣಾಯ ಅಂತ ಹೇಳಿದ್ದಾರೆ ಒಂದು ಸುಭಾಷಿತದಲ್ಲಿ. ಮನುಷ್ಯ ದುಷ್ಟನಾದ್ರೆ ಅವನಲ್ಲಿರುವ ವಿದ್ಯೆ ಯಾಕೆ? ವಾದ ಮಾಡಲಿಕ್ಕೆ ಅಷ್ಟೇ. ವಿದ್ಯಾ ವಿವಾದಾಯ. ಅವನಲ್ಲಿರುವಂತಹ ಹಣ ದುಷ್ಟನಾದ್ರೆ ಧನಂ ಮದಾಯ, ದರ್ಪ ತೋರಿಸಲಿಕ್ಕೆ. ಶಕ್ತಿ ಪರೇಶಾಂ ಪರಿಪೀಡನಾಯ. ಶಕ್ತಿ ಇದ್ರೆ ಅದು ಬೇರೆಯವ್ರನ್ನ ಹಿಂಸಿಸಲಿಕ್ಕೆ, ಪೀಡಿಸಲಿಕ್ಕೆ.
ಇದು ಖಲಸ್ಯ, ದುಷ್ಟನಾದರೆ. ದುಷ್ಟನಲ್ಲಿರುವ ವಿದ್ಯೆ ಪ್ರಯೋಜನ ಇಲ್ಲ, ದುಷ್ಟನಲ್ಲಿರುವ ಹಣವೂ ಪ್ರಯೋಜನಕ್ಕೆ ಬರುವುದಿಲ್ಲ, ದುಷ್ಟನಲ್ಲಿರುವ ಶಕ್ತಿಯೂ ಪ್ರಯೋಜನಕ್ಕೆ ಬರುವುದಿಲ್ಲ. ಅದೇ ಸಾಧೋಹೋ ಸಜ್ಜನನಾದರೆ ವಿಪರೀತ ಮೇತತ್ ಜ್ಞಾನಾಯ ದಾನಾಯ ಚ ರಕ್ಷಣಾಯ ಅಂತ ಹೇಳಿದ್ದಾರೆ. ವಿದ್ಯೆ ಇದ್ರೆ ಅವನ ಜ್ಞಾನ ಸಂಪಾದನೆಗೆ, ಒಳ್ಳೆಯ ವಿಚಾರಗಳನ್ನು ಜನರಿಗೆ ಹೇಳಲಿಕ್ಕೆ, ಒಳ್ಳೆಯ ಮಾತುಗಳನ್ನಾಡಲಿಕ್ಕೆ. ಅದೇ ರೀತಿಯಲ್ಲಿ ಹಣ ಇದ್ರೆ ಅದು ದಾನ ಮಾಡುವುದಕ್ಕೋಸ್ಕರ. ಹಾಗೆಯೇ ಅವನಲ್ಲಿರುವಂತಹ ಶಕ್ತಿ ಇದೆಯಲ್ಲ, ಅದು ತನ್ನ ರಕ್ಷಣೆಗೆ, ತನ್ನ ಕುಟುಂಬದ ರಕ್ಷಣೆಗೆ, ತನ್ನ ಸಮಾಜದ ರಕ್ಷಣೆಗೆ, ತನ್ನ ದೇಶದ ರಕ್ಷಣೆಗೆ ಉಪಯೋಗ ಆಗ್ತದೆ. ಹಾಗಾಗಿ ಮುಖ್ಯವಾಗಿ ಬೇಕಾದದ್ದು ಯಾವುದು? 100ಕ್ಕೆ 100 ಮಾರ್ಕ್ ತೆಗೆಯುವುದನ್ನು ನಾವು ಇವತ್ತು ಆಲೋಚನೆ ಮಾಡ್ತಾ ಇದ್ದೇವೆ. ಪೂರ್ತಿ ಅಂಕಗಳು ನನಗೇ ಬರಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಎಲ್ಲ ಪೋಸ್ಟರ್ಗಳಲ್ಲಿ ನನ್ನ ಹೆಸರೇ ಕಾಣಬೇಕು, ನನ್ನ ಮಗಳ ಹೆಸರು ಕಾಣಬೇಕು, ನನ್ನ ಮಗನ ಹೆಸರು ಕಾಣಬೇಕು, ವಾಟ್ಸಪ್ನಲ್ಲಿ ನಾನು ಮೊದಲು ಸಂದೇಶ ಕಳಿಸಬೇಕು. ಇಂಥದ್ದೇ ನಮಗೆ ಜಾಸ್ತಿ. ಅಂಕ 100 ಬರಬೇಕಾದ್ದಲ್ಲ, ಬರಬಾರ್ದು ಅಂತ ಅರ್ಥ ಅಲ್ಲ ಅದರಲ್ಲಿ. ಅದಕ್ಕಿಂತಲೂ ಮುಖ್ಯವಾದದ್ದು ಯಾವುದು? ಆ ಶೀಲ ಇದೆಯಲ್ಲ, ಕ್ಯಾರೆಕ್ಟರ್, ಅದು 100ಕ್ಕೆ 100 ಆಗಬೇಕು. ಅದು ಆಗಬೇಕು ಅಂತಾದ್ರೆ ಅದಕ್ಕೆ ದಾರಿ ಭಗವದ್ಗೀತೆ. ಭಗವದ್ಗೀತೆಯಲ್ಲಿ ಎಲ್ಲಾ ವಿಚಾರಗಳನ್ನು ಹೇಳಿದ್ದಾರೆ. ಅದಕ್ಕೆ ಆ ಶೀಲವನ್ನು ಸರಿಪಡಿಸಿಕೊಳ್ಬೇಕು. ಶೀಲಂ ಸರ್ವತ್ರ ವೈಧನಂ ಅಂತ ಹೇಳಿದ್ದಾರೆ. ಅದ್ಭಿ ಗಾತ್ರಾಣಿ ಶುದ್ಧ್ಯಂತಿ ಮನಃ ಸತ್ಯೇನ ಶುದ್ಧ್ಯತಿ. ಯಾವಾಗಲೂ ಕೂಡ ದೇಹವನ್ನು ಶುದ್ಧ ಮಾಡುವುದು ಸುಲಭ. ಸ್ನಾನ ಮಾಡಿದ್ರೆ ಆಯ್ತು. ಆದರೆ ಮನಸ್ಸು ಶುದ್ಧ ಮಾಡುವುದು ಬಹಳ ಕಷ್ಟದ ಕೆಲಸ. ಯಾಕೆಂದ್ರೆ ಅದು ನಿಂತಲ್ಲಿ ನಿಲ್ಲಿಕ್ಕೆ ಬಿಡುವುದಿಲ್ಲ. ನಮ್ಮನ್ನು ಪೀಡಿಸ್ತದೆ. ಒಳ್ಳೆ ಆಲೋಚನೆಗಳು ಬರುವುದೇ ಇಲ್ಲ, ಕೆಟ್ಟ ಆಲೋಚನೆಗಳೇ ಬರ್ತಾ ಇರ್ತದೆ. ಅದನ್ನು ಸರಿಪಡಿಸಬೇಕಲ್ಲ, ಸರಿಪಡಿಸಲಿಕ್ಕೆ ಬಹಳ ಕಷ್ಟ. ಅದಕ್ಕಾಗಿ ಸತ್ಸಂಗವನ್ನು ಮಾಡಬೇಕು. ಬೆಳಿಗ್ಗೆ ಬೇಗ ಏಳಬೇಕು. ಭಗವಾನ್ ಭಾಸ್ಕರ ನಮ್ಮ ಮನೆಯ ಬಾಗಿಲಿಗೆ ಬರುವುದಕ್ಕಿಂತ ಮುಂಚೆ ನಾವು ಎದ್ದು ಸ್ನಾನ, ಧ್ಯಾನ, ಜಪ, ಯೋಗ, ಪ್ರಾಣಾಯಾಮ ಇತ್ಯಾದಿ ಎಲ್ಲವನ್ನೂ ಮಾಡಬೇಕು. ಅವನು ಬರುವುದನ್ನು ಕಾಯಬೇಕು. ರಂಗವಲ್ಲಿ ಹಾಕಿ ಅವನನ್ನು ಸ್ವಾಗತಿಸಬೇಕು. ಅವನು ಯಾಕೆ ಬರುವುದು? ಸೂರ್ಯದೇವ ಭಗವಾನ್ ಭಾಸ್ಕರ ವಿಟಮಿನ್ ಡಿ ಕೊಡ್ಲಿಕ್ಕೆ. ಗೊತ್ತಿದೆ ನಮಗೆ ಸೂರ್ಯನಿಂದ ಸಿಗ್ತದೆ ಅಂತ. ಜ್ಞಾನವನ್ನ ಕೊಡ್ಲಿಕ್ಕೆ. ಗಾಯತ್ರಿ ಮಂತ್ರದಲ್ಲಿ ಧೀಯೋ ಯೋನ ಪ್ರಚೋದಯಾತ್. ಅದಕ್ಕಾಗಿ ಅವ ನಮ್ಮ ಮನೆ ಬಾಗಿಲಿಗೆ ಬರುವಾಗ ನಾವು ಮಲಗಿದ್ರೆ ನಮಗಿದು ಯಾವುದು ಸಿಕ್ಕುವುದಿಲ್ಲ. ಹಾಗಾಗಿ ಮೊದಲಾಗಬೇಕಾದದ್ದು ಈ ಬೆಳಿಗಿನ ಸತ್ಸಂಗ. ಬೆಳಿಗ್ಗೆ ಬೇಗ ಎದ್ದು ಸತ್ಸಂಗ ಮಾಡಬೇಕು. ಅದಕ್ಕಾಗಿಯೇ ನಾವು ಗೀತಾಜ್ಞಾನ ಯಜ್ಞದಲ್ಲಿ ಬೆಳಿಗ್ಗೆ ಬೇಗ ಎಲ್ಲರನ್ನು ಎಬ್ಬಿಸಿ ಗೀತಾಜ್ಞಾನ ಯಜ್ಞಕ್ಕೆ ಸೇರಿಸಿ ಅರ್ಧ ಗಂಟೆ ಸತ್ಸಂಗ ಮಾಡ್ತೇವೆ. ಆಮೇಲೆ ಅರ್ಧ ಗಂಟೆ ಭಗವದ್ಗೀತೆಯ ಕುರಿತಾಗಿ ಮಾತಾಡ್ತೇವೆ. ಆರಂಭದಲ್ಲಿ ಮಾಡಿದಂತಹ ಸತ್ಸಂಗ ಏನಿದೆ, ಆ ಸತ್ಸಂಗದ ಪರಿಣಾಮವಾಗಿ ಮನಸ್ಸು ಪರಿಶುದ್ಧ ಆಗಿರುತ್ತದೆ. ಪರಿಶುದ್ಧವಾದ ಮನಸ್ಸು ಹೇಳಿದಂತಹ ವಿಚಾರಗಳನ್ನು ಸ್ವೀಕರಿಸಲಿಕ್ಕೆ ಸಿದ್ಧ ಆಗಿರುತ್ತದೆ. ಹಾಗಾಗಿ ನಾವೆಲ್ಲರೂ ಕೂಡ ಭಗವದ್ಗೀತೆಯನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಅಂದ್ರೆ ಏನು, ನಮಗೆ ಗೊತ್ತಿಲ್ಲದಂತೆ ಅಳವಡಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಅಂದ್ರೆ ಭಗವದ್ಗೀತೆಯನ್ನು ಕಲಿತವರೆಲ್ಲರೂ ಕೂಡ, ಓದಿದವರೆಲ್ಲರೂ ಕೂಡ ಅಳವಡಿಸಿಕೊಂಡಿದ್ದಾರಾ ಅಂತ ನಮ್ಮ ಪ್ರಶ್ನೆ ಬರಬಹುದು. ಆದರೆ ಅಷ್ಟು ಸುಲಭ ಇದೆ. ಅದು ತನ್ನಷ್ಟಕ್ಕೆ ಅಳವಡಿಸಿಕೊಳ್ಳಲ್ಪಡ್ತದೆ. ಅದಕ್ಕಾಗಿ ನಾವು ಪ್ರಯತ್ನ ಹಾಕಬೇಕು ಅಂತಿಲ್ಲ, ಅದು ಸಹಜವಾಗಿ ಆಗ್ತದೆ. ಯಾಕೆ ಅದು ಪಕ್ಕನೆ ಆಗುದಿಲ್ಲ, ಎಲ್ರಿಗೂ ಒಂದೇ ರೀತಿಯಲ್ಲಿ ಯಾಕೆ ಆಗುದಿಲ್ಲ ಅಂತ ಕೇಳಿದ್ರೆ ಅದಕ್ಕೆ ಕಾರಣ ಇಷ್ಟೇ. ಅವಶ್ಯಮೇವ ಭೋಕ್ತವ್ಯಂ ಕೃತಂ ಕರ್ಮ ಶುಭಾಶುಭಂ. ನಾವು ಹಿಂದಿನ ಜನ್ಮದಲ್ಲಿ ಅನುಭವಿಸಿದ ಕರ್ಮದ ಫಲವಾಗಿ ಇಂದಿನ ಜನ್ಮ ನಮ್ಮದು. ಹಾಗಾಗಿ ಅದನ್ನು ಅನುಭವಿಸಲೇ ಇರಬೇಕಾಗ್ತದೆ. ಕೆಲವೊಮ್ಮೆ ಭಗವದ್ಗೀತೆಗೆ ಸೇರಿ ಕಲೀರಿ ಅಂತ ಹೇಳಿದ್ರು ಕೂಡ ಕಲೀಲಿಕ್ಕೆ ಮನಸ್ಸಾಗುವುದಿಲ್ಲ. ಮನಸ್ಸಾಗದೆ ಅದನ್ನು ಕೇಳುವುದು ಹೇಗೆ, ಅದನ್ನು ಕೇಳದೆ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಹೇಗೆ? ಹಾಗೆ ಅಂತ ಹೇಳಿ ಈ ಜನ್ಮ ನಮಗೆ ಸಿಕ್ಕಿದೆಯಾಕೆ? ಗಾಯಂತೆ ದೇವಾಹ ಕೆಲ ಗೀತಗಾನಿ ಧನ್ಯಾಸ್ತಿಯೇ ಭಾರತ ಭೂಮಿಭಾಗಿ. ಭಾರತದಲ್ಲಿ ಹುಟ್ಟಿದವರು ನಾವೆಲ್ಲರೂ ಕೂಡ ಧನ್ಯರು.
ಯಾಕೆಂದ್ರೆ ಸ್ವರ್ಗಕ್ಕೆ ಬಹಳ ಹತ್ತಿರ ಇದೆ. ಆದ್ರಿಂದ ಇಲ್ಲಿಯೇ ಸ್ವರ್ಗವನ್ನು ಸೃಷ್ಟಿ ಮಾಡುವಂತಹ ಸಾಮರ್ಥ್ಯ ನಮಗಿದೆ. ಆ ಭಗವದ್ಗೀತೆಯನ್ನು ಅಧ್ಯಯನ ಮಾಡಬೇಕು. ಅದು ಕಷ್ಟ ಅಂತ ಕೂತ್ರೆ ಆಗುವುದಿಲ್ಲ. ಅದಕ್ಕೆ ಮನಸ್ಸು ಮಾಡಬೇಕು. ಮನಸ್ಸು ಮಾಡುವುದು ಹೇಗೆ? ಮನಸ್ಸನ್ನು ಸ್ವಚ್ಛ ಮಾಡಬೇಕು. ಮನಸ್ಸು ಸ್ವಚ್ಛ ಮಾಡಲಿಕ್ಕೆ ಸತ್ಸಂಗ ಅಂತ ಹೇಳಿ. ಮನಸ್ಸು ಸ್ವಚ್ಛ ಆಗದಿದ್ದರೆ ನಮಗೆಲ್ಲವೂ ಗೊಂದಲಗಳೇ ಕಾಣುದು. ಯಾರನ್ನ ಕಂಡ್ರೂ ಅವರಲ್ಲಿ ನಮಗೆ ದೋಷವೇ ಕಾಣುದು. ಸಕಾರಾತ್ಮಕ ಚಿಂತನೆ ಬರುವುದೇ, ನಕಾರಾತ್ಮಕ ಚಿಂತನೆಯೇ ಬರುವುದು. ನಾನೊಬ್ಬರಿಗೆ ಹೇಳಿದೆ, ನಿಮ್ಮಲ್ಲಿ ಯಾವಾಗಲೂ ನಕಾರಾತ್ಮಕ ಚಿಂತನೆ ಇದೆಯಲ್ಲ, ನೀವೊಂದು ಕೆಲಸ ಮಾಡಿ, ನಾಳೆಯಿಂದ ಇದೆಲ್ಲ ಭಗವದ್ಗೀತೆ ಎಲ್ಲ ಕೇಳ್ತಾ ಇದ್ದಾರೆ, ಆದ್ರೂ ಕೂಡ ಸಕಾರಾತ್ಮಕ ಬರುವುದಿಲ್ಲ ಅಂತ ಅವರಿಗೊಂದು ಕೊರಗು ಕಾಣುವುದೇ ಯಾವಾಗಲೂ ನಕಾರಾತ್ಮಕ ಅಂತ. ಅವ್ರ ಹತ್ರ ಹೀಗೆ ಹೇಳಿ, ಏನಿಲ್ಲ, ನೀವೊಂದು ಕೆಲಸ ಮಾಡಿ, ಸಕಾರಾತ್ಮಕ ಚಿಂತನೆಗಳು ಬಂದ ಕೂಡಲೇ ಅದನ್ನು ಬರಿತಿರ್ತಾ ಬನ್ನಿ, ಹಾಗೊಂದು ಪಟ್ಟಿ ಮಾಡಿ ನೋಡುವ ಹೇಗಾಗ್ತದೆ, ಒಂದು ಪ್ರಯತ್ನ ಮಾಡಿ ನೋಡುವ, ಮತ್ತೆ ಅದರ ಫಲವನ್ನ ಮತ್ತೆ ನನಗೆ ಹೇಳಬಹುದು ಅಂತ ಹೇಳಿ. ಅಂದ್ರೆ ಅರ್ಥ ಏನು? ಸ್ವಲ್ಪ ಮಟ್ಟಿಗೆ ನಮ್ಮ ಪ್ರಯತ್ನವೂ ಬೇಕು. ಅದಕ್ಕೆ ಇಷ್ಟೇ, ನಾವು ಕಾರ್ ಡ್ರೈವಿಂಗ್ ನಮಗೆ ಗೊತ್ತಿದೆ, ಕಾರು ಚೆನ್ನಾಗಿದೆ, ಎಕ್ಸಲೇಟರ್ ಕೊಡ್ಲಿಕ್ಕೆ ಗೊತ್ತಿದೆ, ಬ್ರೇಕ್ ಹಾಕ್ಲಿಕ್ಕೆ ಗೊತ್ತಿದೆ, ಸ್ಟೇರಿಂಗ್ ತಿರುಗಿಸ್ಲಿಕ್ಕೆ ಗೊತ್ತಿದೆ, ಎಲ್ಲ ಇಂಜಿನ್ ಎಲ್ಲ ಚೆನ್ನಾಗಿದೆ. ಆ ಕಾರ್ನಲ್ಲಿ ನಾವು ಹೊರಡ್ತಾ ಇದ್ದೇವೆ. ರಸ್ತೆಯೂ ಕೂಡ ಬಹಳ ಚೆನ್ನಾಗಿದೆ. ಈಗ ಡ್ರೈವ್ ಮಾಡಿಕೊಂಡು ಹೋಗ್ಬೇಕಾಗಿದೆ, ಡ್ರೈವಿಂಗ್ ಲೈಸೆನ್ಸ್ ಆಗಿದೆ, ಡ್ರೈವಿಂಗ್ ಇದೆ, ಎಲ್ಲ ಗೊತ್ತಿದೆ. ಆದ್ರೆ ಹೋಗ್ತಾ ಇರಬೇಕಾದ್ರೆ ನಮ್ಗೆ ಏನಾಗಿದೆ, ಮುಖ್ಯವಾಗಿ ಒಂದು ಕೆಲಸ ನಾನು ಮಾಡಲೇ ಇಲ್ಲ. ಏನ್ ಮಾಡಲಿಲ್ಲ? ಆ ಕಾರಿನ ಗ್ಲಾಸ್ ಉಂಟಲ್ಲ, ಅದನ್ನು ಒರೆಸಲೇ ಇಲ್ಲ. ಆಗ ಕಾರನ್ನು ನಾನು ಬಿಟ್ಟುಕೊಂಡು ಹೋದ್ರೆ ಏನಾಗಬಹುದು? ಹೊಂಡಕ್ಕೆ ಬೀಳ್ಬಹುದು, ಸರಿಯಾದ ದಾರಿಯಲ್ಲಿ ಹೋಗದೇ ಇರಬಹುದು. ಈ ಮನಸ್ಸು ಅಂದ್ರೆ ಅದು. ಈ ಮನಸ್ಸೊಂದನ್ನು ಸ್ವಚ್ಛ ಮಾಡದೆ ನಾವು ಹೊರಟ್ರೆ ನಮಗೆ ಎಲ್ಲಿ ಹೋದ್ರೂ ಕೆಟ್ಟದ್ದೇ ಕಾಣಬಹುದು, ಎಲ್ಲಿ ಹೋದ್ರೂ ಅಡೆತಡೆಯೇ ಕಾಣಬಹುದು ನಮಗೆ. ಹಾಗೆ ಮನಸ್ಸು ಅವಳು ನಿರ್ಮಲ ಮಾಡುವುದು ಬಹಳ ಮುಖ್ಯ. ದೇಹ ಸ್ವಚ್ಛ ಮಾಡಿದ್ದಕ್ಕಿಂತಲೂ ಹೆಚ್ಚು ಅಗತ್ಯವಾದದ್ದು ಈ ಮನಸ್ಸಿನ ಸ್ವಚ್ಛತೆ. ಅದಕ್ಕೆ ಸತ್ಸಂಗ ಅಂತ ಹೇಳಿ, ಸದ್ವಿಚಾರ ಅಂತ ಹೇಳಿ. ಸದ್ವಿಚಾರಗಳನ್ನು ಓದಬೇಕು, ಸತ್ಸಂಗ ಮಾಡಬೇಕು, ಸಜ್ಜನರನ್ನ ಭೇಟಿ ಮಾಡಬೇಕು, ಭಜನೆ ಮಾಡಬೇಕು, ಪಾರಾಯಣ ಮಾಡಬೇಕು, ಸಹಸ್ರನಾಮ ಹೇಳಬೇಕು, ಬೆಳಿಗ್ಗೆ ಧ್ಯಾನ ಮಾಡಬೇಕು. ಹೀಗೆ ಎಲ್ಲ ಮಾಡ್ತಾ ಇದ್ರೆ ಮಾತ್ರ ಅದು ಸತ್ಸಂಗ ಆಗ್ತದೆ. ಇದು ಮನೆಯಲ್ಲಿ ಯಾರೋ ಒಬ್ಬರು ಪೂಜೆ ಮಾಡಿದ್ರೆ ಸಾಕು, ನನಗೇನು ಕೆಲಸ ಇಲ್ಲ, ಕೇವಲ ಒಂದು ನಿಮಿಷದಲ್ಲಿ ಜಸ್ಟ್ ಹೀಗೆ ಕೈ ಮುಗಿದು ಬಿಡ್ತೇನೆ ದೇವರಿಗೆ ಅಂತ ಹೇಳಿ ಮಾಡುವವರ ಸಂಖ್ಯೆಯೇ ಜಾಸ್ತಿ. ಮನೆಯಲ್ಲಿ ಒಟ್ಟಾಗಿ ಕುಳಿತು ಭಜನೆ ಮಾಡುವವರು ಎಷ್ಟು ಜನ ಇರ್ತಾರೆ? ಬಹಳ ಕಡಿಮೆ. ಮನೆಯಲ್ಲಿ ಇದ್ದವರು ಎಷ್ಟು ಜನ ಬೇಕಾದ್ರೆ ಇಬ್ಬರೇ ಇರಲಿ, 4 ಜನ ಇರಲಿ, 5 ಜನ ಇರಲಿ, ಎಲ್ಲರೂ ಒಟ್ಟಿಗೆ ಕುಳಿತು ಪ್ರತಿನಿತ್ಯ ಭಜನೆ ಮಾಡ್ತೀವಿ. ಆಗ ನಮ್ಮ ಮನಸ್ಸಿನಲ್ಲಿ ಸದ್ವಿಚಾರಗಳು ಮೂಡುತ್ತದೆ. ಆಗ ನಮ್ಮಲ್ಲಿ ಕಲಸ್ಯ ಸಾಧೋಹೋ ವಿಪರೀತ ಮೇತತ್ ಜ್ಞಾನಾಯ ದಾನಾಯ ಚ ರಕ್ಷಣಾಯ ಅಂತ ಇಲ್ವಾ? ನಮ್ಮಲ್ಲಿರುವುದೆಲ್ಲವೂ ಕೂಡ ಸದ್ವಿನಿಯೋಗ ಆಗ್ತದೆ, ಇಲ್ಲದಿದ್ರೆ ದುರ್ವಿನಿಯೋಗ ಆಗ್ತದೆ. ಹಾಗಾಗಿ ಸದ್ವಿನಿಯೋಗ ಮಾಡುವಂತಹ ಕೆಲಸವನ್ನು ನಾವು ಮಾಡಬೇಕು ಅಂತಾದ್ರೆ ಭಗವಂತನು ಹೇಳಿದಂತಹ ಈ ಭಗವದ್ಗೀತೆಯನ್ನ ಅಧ್ಯಯನ ಮಾಡಬೇಕು. ಅದಕ್ಕೆ ಪೂರ್ವಭಾವಿಯಾಗಿ ಸತ್ಸಂಗವನ್ನು ಮಾಡಲೇಬೇಕು. ಭಗವಂತ ಈ ಭಗವದ್ಗೀತೆಯಲ್ಲಿ ಹೇಳಿದ ಒಂದೆರಡು ಶ್ಲೋಕದ ಕೆಲವನ್ನು ಸ್ವಲ್ಪ ಉದಾಹರಣೆ ಕೊಡ್ತೇನೆ. ನಾವು ದೇವಸ್ಥಾನಕ್ಕೆ ಹೋಗ್ತೇವೆ. ದೇವಸ್ಥಾನಕ್ಕೆ ಹೋದಾಗ ಪ್ರಸಾದವನ್ನು ಸ್ವೀಕಾರ ಮಾಡ್ತೇವೆ. ನಾವು ದೇವರಿಗೆ ನೈವೇದ್ಯವೋ ಅಥವಾ ಏನೋ ಪೂಜೆಯೋ ಮಾಡಿಸ್ತೇವೆ, ಪ್ರಸಾದವನ್ನು ಸ್ವೀಕಾರ ಮಾಡ್ತೇವೆ. ಆ ಪ್ರಸಾದವನ್ನ ಸ್ವೀಕಾರ ಮಾಡಿ ಅದು ತಲೆಗಿಡ್ತೇವೋ, ಕಿವಿಗಿಡ್ತೇವೋ, ಅಥವಾ ತಿನ್ನುವುದಾರ ತಿಂತೇವೋ, ಅಥವಾ ಹಣೆಗೆ ಹಚ್ಚುವುದಾರ ಹಚ್ಚುತ್ತೇವೋ, ಇದನ್ನು ಮಾಡ್ತೇವೆ ನಾವು. ಆದ್ರೆ ನಿಜವಾದ ಪ್ರಸಾದ ಅಂದ್ರೆ ಏನು? ರಾಗದ್ವೇಷ ವಿಯುಕ್ತ ಇಷ್ಟು ವಿಷಯಾನಿಂದ್ರಿಯ ಇಶ್ಚರಂ ಅಂತ ಭಗವಂತ ಹೇಳಿದ್ದಾನೆ. ರಾಗದ್ವೇಷಗಳಿಂದ ಮುಕ್ತಿಯನ್ನು ಪಡೆದು ಒಂದು ಮನಸ್ಸಿಗೆ ಶಾಂತಿ ಸಿಗ್ತದಲ್ಲ, ಅದು ನಿಜವಾದ ಪ್ರಸಾದ ಅಂತ. ಪ್ರಸಾದ ಒಳ್ಳೆದು ಸಿಕ್ಕಿತು ಅಂತಾದ್ರೆ ಪ್ರಸಾದೇ ಸರ್ವ ದುಃಖಾನಾಂ ಹಾನಿರಸ್ಯ ಉಪಜಾಯತಿ. ಪ್ರಸಾದ ಸಿಕ್ಕಿತು ಅಂತಾದ್ರೆ ಆಗ ನಮಗೆ ದುಃಖಗಳ ದುಃಖವೇ ಇಲ್ಲ ಆಗ್ತದೆ ಅಂತ. ಆಗ ಎಲ್ಲವೂ ಸ್ವಚ್ಛ, ಏನು ಬೇಕಾದ್ರೂ ಒಳ್ಳೆ ಕೆಲಸ ಮಾಡಬಹುದು. ಇಲ್ಲದ್ರೆ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಮನಸ್ಸೇ ಬರುವುದಿಲ್ಲ, ಒಳ್ಳೆ ಕೆಲಸ ತಲೆಗೆ ಹೊಳೆಯುವುದೇ ಇಲ್ಲ. ಹಾಗೆ ಆ ಪ್ರಸಾದ ನಮಗೆ ಸಿಕ್ಬೇಕೀಗ, ಭಗವದ್ಗೀತೆಯಲ್ಲಿ ಹೇಳಿದ ಪ್ರಸಾದ.
ಪ್ರಸಾದೇ ಸರ್ವ ದುಃಖಾನಾಂ ಹಾನಿರಸ್ಯೋಪಜಾಯಿತು. ಆ ಪ್ರಸಾದ ಸಿಕ್ಕಿತು ಅಂತಾದ್ರೆ ಅಲ್ಲಿ ದೇವರ ಪ್ರಸಾದ ಸಿಕ್ಕಿದ ಹಾಗೆ. ದೇವಸ್ಥಾನಕ್ಕೆ ಹೋಗುವುದು ಮನಸ್ಸಿಗೆ ಶಾಂತಿ ಸಿಕ್ಲಿಕ್ಕೆ, ನೆಮ್ಮದಿ ಸಿಕ್ಲಿಕ್ಕೆ. ಅದು ಸಿಗುವುದು ಬಿಟ್ಟು ಅದು ಸಿಕ್ಕಲಿಲ್ಲ ಅಂತಾದ್ರೆ, ಅದಕ್ಕಾಗಿ ದೇವಸ್ಥಾನದಲ್ಲಿ ಮಂಗಳಾರತಿ ಆಗುವಾಗೆಲ್ಲ ಜೋರಾಗಿ ಶಬ್ದ ಮಾಡ್ತಾರೆ. ಯಾಕೆ? ನಾವು ಆ ಟೈಮಿಗೆ ಯಾರು ಮಾತಾಡದೇ ಇರುವುದು ಒಳ್ಳೇದು ಅಂತ. ಇದ್ರೆ ನಮಗೆ ಮಾತಾಡಿ ಮುಗಿಯುವುದೇ ಇಲ್ಲ. ಆ ಸಮಯದಲ್ಲಿ ಸ್ವಲ್ಪ ಮಾತನಾಡ್ತಾ ದೇವರ ಬಗ್ಗೆ ನಮ್ಮ ಗಮನ ಹೋಗಲಿ ಅಂತ ಸ್ವಲ್ಪ ಜಯಗಂಟೆ, ಡೋಲು, ಅದು ಇದು ಎಲ್ಲ ಹೊಡಿತಾರೆ, ಚಂಡೆ ಎಲ್ಲ ಹೊಡಿತಾರೆ. ಹಾಗಾದ್ರೂ ಮಾಡಿ ಅವರಿಗೆ ಮನಸ್ಸಿಗೆ ಒಂದು ಪ್ರಸಾದ ಸಿಗಲಿ ಅಂತ, ನೆಮ್ಮದಿ ಸಿಗಲಿ ಅಂತ. ಹಾಗೆ ಅಂತಹ ನೆಮ್ಮದಿಯನ್ನ ನಾವು ಪಡಿಬೇಕಾಗಿದೆ. ಆ ನೆಮ್ಮದಿ ಒಂದಿಲ್ಲದೆ ಹೋದ್ರೆ ಏನ್ ಮಾಡ್ಲಿಕ್ಕೂ ಆಗುದಿಲ್ಲ. ಮನಸ್ಸು ನಮ್ಮ ದಾರಿ ತಪ್ಪಿಸ್ತಾ ಇದೆ. ನಮ್ಮನ್ನು ದಾರಿ ತಪ್ಪಿಸುವುದು ಮನಸ್ಸು, ಬೇರೆ ಯಾವುದು ಅಲ್ಲ. ಮನಸ್ಸಿಗೆ ಅದ್ಭುತವಾದ ಶಕ್ತಿ, ಮನಸ್ಸಿಗಿರುವಷ್ಟು ಶಕ್ತಿ ಇನ್ಯಾವುದಕ್ಕೂ ಇಲ್ಲ. ನಮ್ಮ ಇಂದ್ರಿಯಗಳೆಲ್ಲವುದಕ್ಕೂ ಶಕ್ತಿ ಇದೆ, ಆದ್ರೆ ಮನಸ್ಸಿಗಿರುವ ಶಕ್ತಿ, ಮನಶ್ರೇಷ್ಠಾನಿ ಇಂದ್ರಿಯಾಣಿ ಅಂತ ಹೇಳಿದ್ದಾರೆ, 6ನೇ ಇಂದ್ರಿಯ ಅದು. ಅದಕ್ಕೆ ಅದ್ಭುತ ಶಕ್ತಿ ಇದೆ. ಆ ಶಕ್ತಿ ಸದುಪಯೋಗ ಆಗಬೇಕು ಅಂತಾದ್ರೆ ಮನಸ್ಸು ಸ್ವಚ್ಛ ಇದ್ರೆ ಮಾತ್ರ ಆ ಶಕ್ತಿ ಜಾಸ್ತಿ ಆಗುತ್ತೆ. ಸ್ವಚ್ಛ ಇಲ್ಲದೆ ಹೋದ್ರೆ ಪ್ರಯೋಜನ ಇದೆ. ಹೇಗೆ ಒಂದು ಕತ್ತಿ ಅದು ಹರಿತಾ ಇದ್ರೆ ಮಾತ್ರ ಅದು ಪ್ರಯೋಜನಕ್ಕೆ ಬರುವುದು. ಹರಿತಾ ಇಲ್ಲ ಅಂತಾದ್ರೆ ಆ ಕತ್ತಿ ಮತ್ತೆ ಅದು ಪ್ರಯೋಜನ ಇಲ್ಲ. ಎಷ್ಟು ಹೊಡೆದ್ರು ನಮ್ಮ ಕೈ ನೋವು ಆಗ್ತದೆ ಅಷ್ಟೇ ಹೊರತು ಏನು ಪ್ರಯೋಜನ. ಹಾಗೆ ಯಾವುದೇ ಆಯುಧ, ಆ ಆಯುಧ ಹರಿತಾ ಇರ್ಬೇಡ್ವಾ? ಹಾಗೆ ಮನಸ್ಸು ಸ್ವಚ್ಛ ಇರ್ಬೇಡ್ವಾ? ಸ್ವಚ್ಛ ಇದ್ರೆ ಎಲ್ಲ ಕೂಡ ಚೆನ್ನಾಗಿ ಆಗ್ತದೆ. ಅಂತಹ ಮನಸ್ಸನ್ನು ಸರಿಯಾಗಿ ಇಟ್ಟುಕೊಳ್ಬೇಕು. ಮನಸ್ಸು ಸರಿ ಇಲ್ಲ ಅಂತಾದ್ರೆ ನಮ್ಮ ಎಲ್ಲ ಸಮಸ್ಯೆಗಳು ಕೂಡ ಜಾಸ್ತಿ ಆಗ್ತಾ ಹೋಗ್ತದೆ. ತುಂಬಾ ಜನ ಮನಸ್ಸು ಸರಿ ಇಲ್ಲ ಅಂತ ಮನಃಶಾಸ್ತ್ರಜ್ಞರ ಹತ್ರ ಹೋಗ್ತಾರೆ. ಯಾವ ಮನಃಶಾಸ್ತ್ರಜ್ಞರ ಹತ್ರ ಭಗವದ್ಗೀತೆ ಒಂದು ಓದಲಿಕ್ಕೆ ಶುರು ಮಾಡಿದ್ರೆ ಹೋಗುವ ಅಗತ್ಯವೇ ಇಲ್ಲ ಅಂತ ನಾನು ಹೇಳ್ತೇನೆ. ಓದುವುದು ಅಂತ ಹೇಳಿದ್ರೆ ಕೇವಲ ಓದುವುದಲ್ಲ, ಓದಲಿಕ್ಕೆ ಸರಿಯಾಗಿ ಕಲಿತು ಓದುವುದು. ಯಾಕೆಂದ್ರೆ ಅದನ್ನು ಸರಿಯಾಗಿ ಓದಬೇಕು, ತಪ್ಪು ಓದಬಾರದು. ಎರಡನೇದಾಗಿ ಅದನ್ನು ಪಾರಾಯಣ ಮಾಡುವುದು. ಆಮೇಲೆ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಅರ್ಥ ಮಾಡಿಕೊಂಡು ಅದನ್ನು ಅಳವಡಿಸಿಕೊಳ್ಬೇಕಂತ ಅರ್ಥ ಅಳವಡಿಸಿಕೊಳ್ಳಲ್ಪಡ್ತಾ ಹೋಗ್ತದೆ. ಅರ್ಥ ಮಾಡಿಕೊಳ್ಬೇಕು. ಅದಕ್ಕೋಸ್ಕರ ಅರ್ಥೈಸಿಕೊಳ್ಳುವ ಕೆಲಸವನ್ನ ಮಾಡಿದಾಗ ಆಗ ಮನಸ್ಸು ತನ್ನಷ್ಟಕ್ಕೆ ಸ್ವಚ್ಛ ಆಗ್ತಾ ಹೋಗ್ತದೆ. ಮನಸ್ಸಿನಲ್ಲಿ ಒಳ್ಳೆಯ ಆಲೋಚನೆಗಳೇ ಹೊಳೆಯುತ್ತದೆ. ಮನಸ್ಸು ಒಳ್ಳೆಯ ಕೆಲಸಗಳನ್ನು ಮಾಡುವುದಕ್ಕೆ ನಮ್ಮ ದೇಹವನ್ನು ಉಪಯೋಗಿಸ್ತದೆ. ಯಾಕೆಂದ್ರೆ ನಮಗೆ ದೇಹ, ಇಂದ್ರಿಯಗಳು ಎಲ್ಲವೂ ಕೂಡ ಭಗವಂತ ಕೊಟ್ಟದ್ದು. ನಾವು ಮಾತ್ರ ದೇವರ ಹತ್ರ ಏನ್ ಹೇಳ್ತೇವೆ ಹೇಳಿ? ದೇವರೇ ಅದು ಕೊಡು, ಇದು ಕೊಡು ಅಂತ ಎಲ್ಲ ಭೌತಿಕ ವಸ್ತುಗಳನ್ನು ಕೇಳ್ತಾ ಇರ್ತೇವೆ. ಮನಸ್ಸಿಗೆ ಶಾಂತಿ ಕೊಡು, ಪ್ರಸಾದ ಕೊಡು ಅಂತ ಹೇಳುವುದಿಲ್ಲ. ಪ್ರಸಾದ ಕೇಳ್ತೇವೆ, ಯಾವುದು? ತಿನ್ನುವ ಪ್ರಸಾದ, ಕುಂಕುಮ ಪ್ರಸಾದ, ಗಂಧ ಪ್ರಸಾದ, ಈ ರೀತಿ ಪ್ರಸಾದ ಕೇಳ್ತೇವೆ. ನಿಜವಾದ ಪ್ರಸಾದ ಯಾವುದು? ಮನಃಶಾಂತಿ. ಆ ಪ್ರಸಾದವನ್ನು ಕೇಳಬೇಕು. ಮನಸ್ಸು ಸ್ವಚ್ಛ ಆಗಬೇಕು, ಮನಸ್ಸಿಗೆ ಶಕ್ತಿ ಬರಬೇಕು. ಆ ಶಕ್ತಿಯನ್ನು ಕೊಡು. ಭಗವಂತನ ಹತ್ರ ನಾವು ಶಕ್ತಿ ಕೊಡು ಅಂತ ಕೇಳ್ತೀವಿ. ಕಷ್ಟ ಬಂದ ಕಷ್ಟವನ್ನು ಎದುರಿಸುವ ಶಕ್ತಿ ನನಗೆ ಕೊಡಬೇಕು. ಕಷ್ಟ ನಿವಾರಣೆ ಭಗವಂತ ಮಾಡುವಂತಲ್ಲ. ಇದು ಭಗವದ್ಗೀತೆಯಲ್ಲಿರುವ ಸಿದ್ಧಾಂತ. ಯಾಕೆಂದ್ರೆ ಭಗವಂತ ಎಲ್ಲಿದ್ದಾನೆ ಕೇಳಿದ್ರೆ ನಮ್ಮಲ್ಲಿಲ್ವಾ? ಭಗವಂತ ಎಲ್ಲಾ ಕಡೆಯಲ್ಲಿ ಇದ್ದಾನೆ. ಆ ನಮ್ಮಲ್ಲಿರುವ ಭಗವಂತ ಏನ್ ಮಾಡೋದಾಗಾದ್ರೆ? ಎಲ್ಲ ಬೇರೆಯವರು ಮಾಡ್ತಾ ಹೋದ್ರೆ. ಹಾಗಾಗಿ ಆ ನಮ್ಮಲ್ಲಿರುವಂತಹ ಭಗವಂತ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತಾದ್ರೆ ನಮ್ಮ ಇಂದ್ರಿಯಗಳು ಸ್ವಚ್ಛ ಇರಬೇಕು. ಅದಕ್ಕೆ ಒಂದೆರಡು ಶ್ಲೋಕ ಹೇಳಿಬಿಡ್ತೇನೆ, ಅದರಲ್ಲಿ ಸ್ವಲ್ಪ ನಿಮಗೆ ಅಂದಾಜಾಗಬಹುದು. ಅದು ಸ್ಥಿತಪ್ರಜ್ಞನ ಬಗ್ಗೆ ಹೇಳಿರುವಂತದ್ದು. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷು ಉಪಜಾಯತೆ, ಸಂಗಾತ್ ಸಂಜಾಯತೆ ಕಾಮಃ, ಕಾಮಾತ್ ಕ್ರೋಧೋಭಿಜಾಯತೆ, ಕ್ರೋಧಾತ್ ಭವತಿ ಸಮೋಹಃ, ಸಮೋಹಾತ್ ಸ್ಮೃತಿ ವಿಭ್ರಮಃ, ಸ್ಮೃತಿಭ್ರಂಶಾತ್ ಬುದ್ಧಿನಾಶೋ, ಬುದ್ಧಿನಾಶಾತ್ ಪ್ರಣಶ್ಯತಿ. ಇದು ಬಹಳ ಮುಖ್ಯವಾದ ಶ್ಲೋಕ ಇದು. ನಮ್ಮ ಮನಸ್ಸು ಸ್ಥಿರ ಆಗ್ಬೇಕು, ದೃಢ ಆಗ್ಬೇಕು, ಗಟ್ಟಿ ಆಗ್ಬೇಕು. ಅದು ಗಟ್ಟಿ ಇಲ್ಲದೆ ಹೋದ್ರೆ, ದೃಢವಾಗದೆ ಹೋದ್ರೆ, ಸ್ಥಿರ ಆಗದೆ ಹೋದ್ರೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಚಂಚಲ ಮನಸ್ಸು,
ಬಹಳ ಚಂಚಲ, ಏನು ಮಾಡಿದ್ರು ನಿಲ್ಲಿಸ್ಲಿಕ್ಕೆ ಆಗುದಿಲ್ಲ. ಆದ್ರೆ ಅದನ್ನು ಸ್ಥಿರ ಮಾಡಬೇಕಾಗಿದೆ. ಅದಕ್ಕೆ ಚಂಚಲ ಹೇಗೆ ಅಂತ ಹೇಳುವುದನ್ನು ಅದರಲ್ಲಿ ಹೇಳಿದೆ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೆ ಸೂಪಜಾಯತೆ ಸಂಗಾತ್ ಸಂಜಾಯತೆ ಕಾಮ ಕಾಮಾತ್ ಕ್ರೋಧೋ ವಿಜಾಯತೆ. ಯಾವುದಾದ್ರೂ ಒಂದು ವಿಷಯವನ್ನು ನೋಡಿದ ಕೂಡಲೇ, ವಸ್ತುವನ್ನು ನೋಡಿದ ಕೂಡಲೇ ನನಗೆ ಬೇಕು ಅಂತ ಆಗ್ತದೆ. ಬೇಕು ಅಂತ ಆದ ಮೇಲೆ ಈ ಬೇಡ, ನನ್ನ ಹತ್ರ ಈಗ ಹಣ ಇಲ್ಲ, ಒಂದು ಬೈಕು, ಒಂದು ಕಾರು, ಒಂದು ದೊಡ್ಡ ಮೊಬೈಲು, ಇನ್ಯಾವುದು ವಸ್ತು ಅಥವಾ ತಿನ್ನುವ ವಸ್ತು ಅಂತ ಇಟ್ಕೊಳ್ಳಿ, ಹೋಟೆಲ್ಗೆ ಹೋಗ್ಬೇಕು ಇತ್ಯಾದಿ, ಅದು ಬೇಕು ಅಂತ ಆಗ್ತದೆ. ಆದ್ರೆ ಕೈಯಲ್ಲಿ ದುಡ್ಡಿಲ್ಲ, ಹಾಗಾಗಿ ಬೇಡ ಅಂತ ನಮ್ಮ ಮನಸ್ಸಿನಲ್ಲಿ ಹಚ್ಕೊಂಡು ವಾಪಸ್ ಬರ್ತೇವೆ. ಆದ್ರೆ ಮನಸ್ಸಿನಿಂದ ಅದು ಹೋಗುದಿಲ್ಲ. ಮನಸ್ಸಿನಲ್ಲಿ ಅದು ಬೇಕು ಬೇಕು, ಹೇಗಾದ್ರೂ ಮಾಡಿ ಪಡಿಬೇಕು, ಹೇಗಾದ್ರೂ ಮಾಡಿ ಪಡಿಬೇಕು ಅಂತ ಆದಾಗ ಏನ್ ಮಾಡುದು? ತಂದೆ ತಾಯಿಗೆ ಬಡತನ ನೆನಪಾಗುದಿಲ್ಲ, ಕಳ್ಳತನ ಮಾಡಬಾರದು ಅಂತ ನೆನಪಾಗುದಿಲ್ಲ. ಅದು ನನಗೆ ಬೇಕೇ ಬೇಕು, ಹೇಗಾದ್ರೂ ಆಗಿ ಮನಸ್ಸು ಗಟ್ಟಿ ಮಾಡಿ ಬಿಡ್ತದೆ. ಬೇಕೇ ಬೇಕು ನನಗೆ ಅದು ಅಂತ, ಅದು ಬೇಕೇ ಬೇಕು ಅಂತ ಆಗ್ತದೆ. ಸಂಘರ್ಷೇಷು ಉಪಜಾಯತೆ ಸಂಗಾತ್ ಸಂಜಾಯತೆ ಕಾಮ ಕಾಮಾತ್ ಕ್ರೋಧೋಭಿಜಾಯತೆ. ಅಕಸ್ಮಾತ್ ಅದು ನನಗೆ ಸಿಕ್ಲಿಲ್ಲ, ಕಳ್ಳತನ ಮಾಡ್ಲಿಕ್ಕೆ ಆಗ್ಲಿಲ್ಲ, ಅಥವಾ ತಂದೆ ತಾಯಿ ಕೊಡ್ಲಿಲ್ಲ ದುಡ್ಡು ಅಂತ ಆದಾಗ ಏನಾಗ್ತದೆ? ಕಾಮಾತ್ ಕ್ರೋಧೋಭಿಜಾಯತೆ, ಸಿಟ್ಟೆ ಬರ್ತದೆ. ಮತ್ತೆ ನಾನು ಏನ್ ಮಾಡ್ತೇನೆ ಅಂತ ನನಗೆ ಗೊತ್ತಾಗುದಿಲ್ಲ. ಸಿಟ್ಟಿನಿಂದ ಯಾರನ್ನು ಬೇಕಾದ್ರೂ ಕೊಂದು ಹಾಕ್ಬೋದು. ಇವತ್ತು ನಾವು ಕಾಣುವುದು ಅದನ್ನೇ. ಯಾಕೆ ಇಷ್ಟೆಲ್ಲ ಏನೆಲ್ಲ ನಡೀತಿದೆ? ಅದು ವಿವಾಹ ವಿಚ್ಛೇದನ ಇರ್ಬೋದು, ಬೇರೆ ಬೇರೆ ರೀತಿಯ ಸಮಸ್ಯೆಗಳಿರ್ಬೋದು, ಎಲ್ಲವೂ ಕೂಡ ನಡೆಯುವುದು ಯಾಕೆ? ಈ ಸಿಟ್ಟಿನಿಂದ. ಆ ಸಿಟ್ಟು ಜಾಸ್ತಿ ಆಗಿದೆ. ಎಲ್ಲರಿಗೂ ಕೂಡ ನಾನು ಹೇಳಿದಾಗೆ ನಡೆಯಬೇಕು ಅಂತ ಎಲ್ಲವೂ. ಆದ್ರಿಂದ ಮನಸ್ಸು ದುರ್ಬಲ ಆಯಿತು, ಮನಸ್ಸು ಪ್ರಬಲ ಆಗಲಿಲ್ಲ. ಪ್ರಬಲ ಆಗಿದೆ ಯಾವುದರಲ್ಲಿ? ದುಷ್ಟ ವಿಚಾರಗಳ ಕಡೆ ಹೋಗ್ಲಿಕ್ಕೆ ಪ್ರಬಲ ಆಯಿತು, ಸದ್ವಿಚಾರಗಳ ಕಡೆಗೆ ದುರ್ಬಲ ಆಯಿತು. ಕಾಮಾತ್ ಕ್ರೋಧೋ ವಿಜಾಯತಿ ಕ್ರೋಧಾತ್ ಭವತಿ ಸಮೂಹ. ಆಮೇಲೆ ಕ್ರೋಧ ಬಂತು ಅಂದ್ರೆ ತಾನೇನ್ ಮಾಡ್ತೇನೆ ಅಂತ ಗೊತ್ತಾಗುದಿಲ್ಲ, ಮೋಹಕ್ಕೆ ಒಳಗಾಗ್ತಾನೆ. ಸಮೂಹ ಸ್ಮೃತಿ ವಿಭ್ರಮ, ಸ್ಮೃತಿ ನಾಶ ಆಯ್ತು ಅಂದ್ರೆ ಅರ್ಥ ಏನು? ಬುದ್ಧಿ ನಾಶ ಆಯ್ತು. ಬುದ್ಧಿ ನಾಶ ಆದ ಕೂಡಲೇ ಮತ್ತೆ ಬುದ್ಧಿ ನಾಶ ಪ್ರಣಶ್ಯತೆ. ಇವತ್ತೆಷ್ಟೋ ಕಡೆಗಳಲ್ಲಿ ಆಗುವಂತದ್ದು ಇದುವೆ. ನಮ್ಮ ಮನಸ್ಸನ್ನ ಕದೀತಾರೆ. ಮೊದಲು ನಮ್ಮ ಮನಸ್ಸನ್ನ ಕದೀತಾರೆ, ವಿಶೇಷವಾಗಿ ಯುವಕ ಯುವತಿಯರ ಮನಸ್ಸನ್ನು ಕದೀತಾರೆ. ಯಾರು? ದುಷ್ಟ ಚಟಕ್ಕೆ ಅಂಟಿಸಲಿಕ್ಕೆ ಕದೀತಾರೆ, ಯುವಕ ಮತ್ತು ಯುವತಿಯರು ಇಬ್ಬರದ್ದು ಕೂಡ. ಯಾಕಂದ್ರೆ ಆ ಪ್ರಾಯ ಅಂತದ್ದು ಅದು ತೀವ್ರವಾಗಿರ್ತದೆ. ಇಂದ್ರಿಯಗಳೆಲ್ಲ ಬಹಳ ತೀವ್ರವಾಗಿರುವಂತಹ ಸಮಯ ಅದು. ಹಾಗೆ ಆ ಸಮಯದಲ್ಲಿ ಕದಿಯುವುದು ಸುಲಭ. ಆಗ ಆಮೆಯ ರೂಪದಲ್ಲಿ ನಮ್ಮೆಲ್ಲ ಇಂದ್ರಿಯಗಳನ್ನು ನಾವು ಒಳಕ್ಕೆ ಸೆಳೆದಿಟ್ಟುಕೊಂಡ್ರೆ ಆಗ ಯಾರಿಗೂ ಕದಿಲಿಕ್ಕೆ ಆಗುದಿಲ್ಲ. ಹಾಗೆ ನಮ್ಮ ಮನಸ್ಸನ್ನು ಮೊದಲು ಕದ್ರೆ ಮತ್ತೆ ದೇಹ ಬೇಲಿ ಹಾರ್ತದೆ. ಇದು ನಮಗೆ ಗೊತ್ತಿರಬೇಕು. ನಮ್ಮ ಮನಸ್ಸು ಕದ್ದದ್ದು ನಮಗೆ ಯಾರಿಗೂ ಗೊತ್ತೇ ಆಗುದಿಲ್ಲ. ದುಶ್ಚಟಕ್ಕೆ ಅಂಟಿಕೊಂಡಿರ್ತಾರೆ, ಸಿಟ್ಟು ಮಾಡ್ತಾ ಇರ್ತಾರೆ, ಅವ್ರು ಏನ್ ಮಾಡ್ತಾರೆ, ಯಾರೊಟ್ಟಿಗೆ ಸಂಪರ್ಕ ಇಟ್ಟುಕೊಳ್ತಾರೆ ಒಂದು ಗೊತ್ತಾಗುದಿಲ್ಲ. ಹಾಗೆ ಈಗಿನ ವ್ಯವಸ್ಥೆಗಳು ಹಾಗೆ ಇದೆ, ಸಂಪರ್ಕ ಸಾಧನೆಗಳು ಇದೆಲ್ಲದರಿಂದಲೂ ಕೂಡ ವ್ಯವಸ್ಥೆಗಳು ಹಾಳಾಗ್ತಾ ಇದೆ. ಆದ್ರಿಂದ ನಾವು ನೆನಪಿಟ್ಟುಕೊಳ್ಬೇಕಾದಿದೆ, ಮನಸ್ಸು ಸರಿಯಾದ ದಾರಿಯ ಕಡೆಗೆ ಹೋದ್ರೆ ಮತ್ತೆಲ್ಲ ಚೆನ್ನಾಗಿ ಆಗ್ತದೆ. ಭಗವದ್ಗೀತೆಯನ್ನು ಅಳವಡಿಸಿಕೊಳ್ಳಿಕ್ಕೆ ಆಗ್ತದೆ. ಸರಿಯಾದ ದಾರಿಯ ಕಡೆಗೆ ಹೋಗಬೇಕು ಅಂತಾದ್ರೆ ಅದಕ್ಕೆ ಪೂರ್ವಭಾವಿ ತಯಾರಿ. ಹೇಗೆ ನಾವು ಎಲ್ಲಾರು ಊರಿಗೆ ಯಾವುದೊಂದು ಊರಿಗೆ ಹೋಗ್ಬೇಕು ಅಂತ ಇಟ್ಕೊಳ್ಳಿ, ಇವತ್ತು ಯಾವುದೊಂದು ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮಕ್ಕೆ ಹೋಗ್ಬೇಕಾದ್ರೆ ಸೀದಾ ಇದ್ದ ಡ್ರೆಸ್ ನಲ್ಲಿ ಹೊರಡುದಿಲ್ಲ. ನಾವು ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಎಲ್ಲ ಮಾಡಿ ಮತ್ತೇನಾದ್ರು ಡ್ರೆಸ್ ಏನಾದ್ರು ಯಾವ್ದು ಹಾಕಬೇಕು ಇತ್ಯಾದಿ ಎಲ್ಲ ಯೋಚನೆ ಮಾಡಿ ಅಲಂಕಾರ ಮಾಡಿಕೊಂಡು ಬೇರೆಯವರಿಗೆ ನಮ್ಮನ್ನು ಕಾಣುವಾಗ ಅಸಹ್ಯ ಆಗಬಾರ್ದಲ್ಲ. ಹಾಗಾಗಿ ಸರಿಯಾದ ಡ್ರೆಸ್ ಮಾಡಿಕೊಂಡು ಚೆನ್ನಾಗಿ ಹೋಗ್ತೇವೆ. ಅದು ಅವತ್ತಿನ ಕಾರ್ಯಕ್ರಮ ಎಂಥದ್ದು, ಆ ಕಾರ್ಯಕ್ರಮಕ್ಕೆ ಅನುಗುಣವಾದ ಡ್ರೆಸ್ಸು, ಹೀಗೆಲ್ಲ ಆ ರೀತಿ ಮಾಡಿಕೊಂಡು ಹೇಗೆ ಹೋಗ್ತೇವೆ ಅದೇ ರೀತಿ ನಮ್ಮ ಮನಸ್ಸನ್ನು ಸ್ವಚ್ಛ ಮಾಡಿಕೊಂಡು ಹೋಗ್ಬೇಕು. ಸ್ವಾಮಿ ವಿವೇಕಾನಂದರು ಒಂದು ಕಡೆ ಹೇಳಿದ್ದಾರೆ, ಮನೆ ಬಿಟ್ಟು ಹೊರಡುವ ಮುನ್ನ ಕನ್ನಡಿಯನ್ನೊಮ್ಮೆ ನೋಡು ಅಂತ. ಕನ್ನಡಿಯನ್ನು ನೋಡುವುದು ಅಂದ್ರೆ ಅರ್ಥ ನಿನ್ನ ಮನಸ್ಸಿನ ಕನ್ನಡಿಯನ್ನು ನೋಡು ಅಂತ. ಮನಸ್ಸೇಗುಂಟು ನೋಡು ಅಂತ. ಆ ಮನಸ್ಸು ಸರಿ ಉಂಟು ಅಂತ ಆದ್ರೆ ಮನೆಯಿಂದ ಹೊರಡು. ಇಲ್ಲದಿದ್ರೆ ನಿನ್ನ ಕೋಪವನ್ನು ಸಮಾಜಕ್ಕೆ ಹಾಕಬೇಕು ಅಂತ ಇಲ್ಲ, ನಿನ್ನ ಸಮಸ್ಯೆಯನ್ನು ತೆಕೊಂಡೋಗಿ ಸಮಾಜಕ್ಕೆ ಹಾಕಬೇಕು ಅಂತ ಇಲ್ಲ, ನಿನ್ನ ನಕಾರಾತ್ಮಕ ಚಿಂತನೆಗಳನ್ನು ಸಮಾಜಕ್ಕೆ ಹಾಕಬೇಕು ಅಂತಲ್ಲ. ಬೇಕಾದಷ್ಟು ಇದೆ ಅಲ್ರಿ. ನಿನ್ನ ಮನಸ್ಸಲ್ಲಿದ್ದನ್ನು ಕೊಂಡೋಗ್ಬೇಡ. ಏನಾದ್ರೂ ಮುಖದಲ್ಲಿ ಸ್ವಲ್ಪ ನಗು ಇದ್ರೆ, ಸಂತೋಷ ಇದ್ರೆ ಆದ್ರೆ ಹೊರಗೋದ್ರೆ ಸಾಕು. ಹಾಗೆ ಬಹಳ ಮುಖ್ಯವಾದದ್ದು ಅದು ಬರಬೇಕು ಅಂತ ಆದ್ರೆ ಸುಮ್ಮನೆ ಬರುವುದಿಲ್ಲ.
ಹಾಗಾಗಿ ಆ ತೇಜಸ್ಸು ಅದೆಲ್ಲವೂ ಕೂಡ ಬರಬೇಕು ಅಂತ ಆದರೆ ಅದಕ್ಕೆ ಸಾಧನೆ ಎಂಬುದು ಬೇಕು. ಆ ಸಾಧನೆ ಎಲ್ಲಿಂದ ಆರಂಭ ಆಗುವುದು ಅಂತ ಕೇಳಿದ್ರೆ ಬೆಳಿಗ್ಗೆ ಬೇಗ ಏಳುವಲ್ಲಿಂದ. ಬೆಳಿಗ್ಗೆ ಬೇಗ ಎದ್ದ ಮೇಲೆ ನಾವು ಮಾಡುವಂತಹ ಕೆಲಸಗಳಿಂದ, ನಾವು ಮಾಡುವ ಆಲೋಚನೆಗಳಿಂದ, ನಾವು ಮಾಡುವ ಮಾತುಗಳಿಂದ, ನಾವು ಏನು ಯಾವ ರೀತಿ ನಡ್ಕೊಳ್ತೇವೆ ಅದರಿಂದ, ಆಮೇಲೆ ರಾತ್ರಿ ಮಲಗುವ ತನಕ ಏನೆಲ್ಲ ಮಾಡ್ತೇವೆ. ಬಹಳ ಸುಂದರವಾದದ್ದನ್ನು ಇವರು ಶಂಕರಾಚಾರ್ಯರು ಮಾನಸ ಸ್ತೋತ್ರದಲ್ಲಿ ಹೇಳಿದ್ದಾರೆ. ಯದ್ಯತ್ ಕರ್ಮ ಕರೋಮಿ ತತ್ತದಖಿಲಂ ಶಂಭೂತವಾರಾದಂತ. ಬೆಳಿಗ್ಗಿನಿಂದ ಸಂಜೆ ತನಕ ನಾನು ಏನೆಲ್ಲ ಕೆಲಸ ಮಾಡ್ತೇನೆ ಅದು ಎಲ್ಲವೂ ಕೂಡ ಭಗವಂತನ ಪೂಜೆ ಅಂತ ತಿಳ್ಕೊಂಡ್ರೆ ನಾವು ಏನಾದ್ರೂ ಕೆಟ್ಟದ್ದು ಮಾಡ್ಲಿಕ್ಕೆ ಸಾಧ್ಯ ಉಂಟಾ? ಅದು ಪೂಜೆ, ಅದು ಭಗವಂತನ ಪೂಜೆ. ನಾನು ನಡೀತಾ ಇದ್ದೇನೆ ಅಂದ್ರೆ ಭಗವಂತನಿಗೆ ನಾನು ಬರುತ್ತಾ ಇರುವಂತಹ ಒಂದು ಪ್ರದಕ್ಷಿಣೆ. ನಾನೇನೋ ಮಾತನಾಡ್ತಾ ಇದ್ದೇನೆ ಅಂತ ಆಗ ಅದು ಭಗವಂತನ ಸ್ತುತಿ ಮಾಡ್ತಾ ಇದ್ದೇನೆ ಅಂತ ತಿಳ್ಕೊಳ್ಬೇಕು. ಭಗವಂತನ ಜೊತೆ ಮಾತಾಡ್ತಾ ಇದ್ದೇನೆ ತಿಳ್ಕೊಂಡು ಏನೇನಾದ್ರೂ ಮಾತಾಡಿದ್ರೆ ಕೆಟ್ಟದಾಗಿ ಮಾತಾಡ್ತಾ ಇದ್ರೆ ಆಗ ಇಷ್ಟ ಆಗುದಿಲ್ಲ ಭಗವಂತನಿಗೆ. ಹಾಗೆ ನಾವು ಸೇವಿಸುವಂತಹ ಆಹಾರಗಳು ಅಷ್ಟೇ. ವಿಷಯಾತೆ ಭೋಗ ರಚನೆ, ಈ ಎಲ್ಲವೂ ಕೂಡ ವಿಷಯಗಳೆಲ್ಲವೂ ಕೂಡ ಇದು ನಮ್ಮದು. ಹೀಗಾಗಿ ಇದನ್ನೆಲ್ಲ ನಾವು ಆಲೋಚನೆ ಮಾಡಿಕೊಂಡು ನಮ್ಮ ಬೆಳಗಿನಿಂದ ರಾತ್ರಿ ಮಲಗುವ ತನಕ ನಮ್ಮೆಲ್ಲ ಕೆಲಸಗಳನ್ನು ವ್ಯವಸ್ಥಿತವಾಗಿ ಮಾಡ್ತಾ ನಮ್ಮ ಜೀವನವನ್ನು ಚೆನ್ನಾಗಿ ಮಾಡುವ. ನೀವು ನನಗೊಂದು ಒಳ್ಳೆಯ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. ಗೀತಾ ಜ್ಞಾನ ಯಜ್ಞದಲ್ಲಿ ನೀವೆಲ್ಲರೂ ಕೂಡ ಸೇರಿಕೊಳ್ಳಬೇಕು ಎಂಬುದಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ, ಹಾಗೆ ಭಗವಂತ ನಮಗೆ ಇಷ್ಟೊಳ್ಳೆ ಶರೀರವನ್ನು ಕೊಟ್ಟಿದ್ದಾನೆ, ಬುದ್ಧಿಯನ್ನು ಕೊಟ್ಟಿದ್ದಾನೆ, ಮನಸ್ಸನ್ನು ಕೊಟ್ಟಿದ್ದಾನೆ, ನಮಗೆ ಬೇಕಾದ ಎಲ್ಲವನ್ನು ಕೂಡ ಕೊಟ್ಟಿದ್ದಾನೆ. ಅವನಿಗೆ ಕೃತಜ್ಞನಾಗಿರುವ ಮತ್ತು ಭಗವಂತನ ಕೆಲಸವನ್ನು ನಾವು ಮಾಡ್ತಾ ಇರುವ ಎಂಬುದಾಗಿ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಹರಿ ಓಂ ತತ್ಸತ್. ಶ್ರೀಕೃಷ್ಣಾರ್ಪಣಮಸ್ತು.